ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೇಂತರ್ಹಿತಶ್ಚ ಯಃ ಚತುಷ್ಪೀಠ ಪ್ರತಿಷ್ಠಾತ ಜಯತಾತ್ ಶಂಕರೋ ಗುರುಃ. ಇವತ್ತಿನ ದಿವಸ ಅತ್ಯಂತ ಪವಿತ್ರವಾದ ಶಂಕರ ಜಯಂತಿ ಮಹೋತ್ಸವವಾಗಿದೆ. ಈ ವೈಶಾಖ ಶುಕ್ಲ ಪಂಚಮಿ ದಿವಸದಲ್ಲೇ 1200 ವರ್ಷಗಳ ಹಿಂದೆ ಕೈಲಾಸವಾಸಿಯಾದ ಪರಮಶಿವನು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದಲೇ ಈ ವೈಶಾಖ ಶುಕ್ಲ ಪಂಚಮಿ ಎಂಬುದು ಶ್ರೀರಾಮನವಮಿ, ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಅವತಾರ ಮಾಡಿದ ಶ್ರೀರಾಮನವಮಿ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಶ್ರೀಕೃಷ್ಣ ಜನ್ಮಾಷ್ಟಮಿ, ವಿನಾಯಕ ಚತುರ್ಥಿ, ಶಿವರಾತ್ರಿ, ನವರಾತ್ರಿ ಮೊದಲಾದ ದಿವಸಗಳ ಹಾಗೆ ಈ ಒಂದು ದಿವಸವೂ ಸಹ ನಮಗೆ ಅತ್ಯಂತ ಪವಿತ್ರವಾದಂತಹ ದಿವಸವಾಗಿದೆ. ಯಾಕೆ ಅಂತಂದರೆ ಭಗವಂತ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರವನ್ನು ಮಾಡಿ ಈ ಸನಾತನ ವೈದಿಕ ಧರ್ಮವನ್ನು, ಯಾವುದನ್ನು ಇವತ್ತಿನ ದಿವಸ ನಾವು ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದೀವೋ, ಈ ಒಂದು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರನ್ನೂ ಸಹ ಅನುಗ್ರಹಿಸಿದ್ದಾರೆ. ಶಂಕರರ ಅವತಾರದ ಬಗ್ಗೆ ನಾವು ಪುರಾಣಾದಿಗಳಲ್ಲಿ ನೋಡಬಹುದು. ಚತುರ್ಭಿಃ ಸಹ ಶಿಷ್ಯೈಸ್ತು ಶಂಕರೋವತರಿಷ್ಯತಿ ಮೊದಲಾದ ವಾಕ್ಯಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಅವತಾರದ ಉಲ್ಲೇಖವನ್ನು ನಾವು ಪುರಾಣಾದಿಗಳಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಭಗವಂತ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ದುಷ್ಟ ಶಿಕ್ಷಣೆ, ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಹೇಗೆ ಬೇರೆ ಅವತಾರಗಳನ್ನು ಮಾಡಿದನೋ ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಭಗವಂತ ಅವತರಿಸಿದ್ದಾನೆ. ಆದರೆ ಇಲ್ಲೊಂದು ವಿಷಯ ಏನು ಅಂತ ಕೇಳಿದರೆ, ಉಳಿದ ಅವತಾರಗಳಲ್ಲಿ ಭಗವಂತ ಆಯುಧವನ್ನು ಹಿಡಿದು ದುಷ್ಟರ ಸಂಹಾರವನ್ನು ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಹೇಗೆ ಮಾಡಿದನೋ ಆ ರೀತಿಯಾಗಿ ಈ ಅವತಾರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಯಾರನ್ನೂ ಸಹ ಸಂಹಾರ ಮಾಡಲಿಲ್ಲ. ಈ ಅವತಾರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಗುರುವಿನ ರೂಪದಲ್ಲಿ ಬಂದಿದ್ದಾರೆ. ಭಗವಂತ ಗುರುವಿನ ರೂಪದಲ್ಲಿ, ಜಗದ್ಗುರುಗಳ ರೂಪದಲ್ಲಿ ಭಗವಂತನು ಅವತರಿಸಿದ್ದಾನೆ. ಗುರುವಿನ ಕರ್ತವ್ಯವೇನು ಅಂತ ಕೇಳಿದರೆ, ಶಿಷ್ಯನಿಗೆ ಉದ್ಧಾರದ ಮಾರ್ಗವನ್ನು ತೋರಿಸುವುದು, ಶ್ರೇಯೋ ಮಾರ್ಗವನ್ನು ತೋರಿಸುವುದು. ಅದರಲ್ಲೂ ಶಂಕರರು ಜಗತ್ತಿಗೆ ಗುರುಗಳು. ಯಾಕೆ ಅಂತ ಕೇಳಿದರೆ, ಅವರು ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಉಪದೇಶ ಮಾಡಿ ಜನರನ್ನು ಉದ್ಧಾರ ಮಾಡುವಂತಹ ಕಾರ್ಯವೇ ಈ ಅವತಾರದ ಪ್ರಧಾನ ಉದ್ದೇಶವಾಗಿರುವುದರಿಂದ ಶಂಕರರು ಜ್ಞಾನದ ಒಂದು ಉಪದೇಶವನ್ನು ವಿಶೇಷವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಶಂಕರ ಭಗವತ್ಪಾದಾಚಾರ್ಯರು ಅನೇಕ ಅದ್ಭುತವಾದಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಪ್ರಸ್ಥಾನತ್ರಯ ಭಾಷ್ಯಗಳು, ಪ್ರಕರಣ ಗ್ರಂಥಗಳು, ಈ ಎಲ್ಲ ಗ್ರಂಥಗಳು ಇವೆ. ಪ್ರಸ್ಥಾನತ್ರಯ ಭಾಷ್ಯಗಳು, ವಿವೇಕ ಚೂಡಾಮಣಿ ಮೊದಲಾದಂತಹ ಪ್ರಕರಣ ಗ್ರಂಥಗಳಲ್ಲಿ ಶಂಕರಾಚಾರ್ಯರು ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿ ಆ ಮಾರ್ಗದಲ್ಲಿ ನಾವು ಮಾಡಬೇಕಾದಂತಹ ಸಾಧನೆಗಳೇನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಸಹ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈ ಮೂಲಕ ಈ ಜಗತ್ತಿಗೆ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಹಾಗೂ ಅನೇಕ ಅದ್ಭುತ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳನ್ನು ಪಠನ ಮಾಡುವುದರ ಮೂಲಕ ಆ ಪರಮಾತ್ಮನ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹ ಒಂದು ಮಾರ್ಗವನ್ನು ಶಂಕರರು ಉಪದೇಶ ಮಾಡಿದ್ದಾರೆ. ಆ ಒಂದು ಅವಕಾಶವನ್ನು ಈ ಸ್ತೋತ್ರಗಳ ಮೂಲಕ ನಮಗೆ ಶಂಕರರು ಕೊಟ್ಟಿದ್ದಾರೆ. ಈ ಮೂಲಕ ಭಗವದ್ ಅನುಗ್ರಹವನ್ನು ಪಡೆದು ನಾವು ಆ ಮೋಕ್ಷ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಪ್ರಶ್ನೋತ್ತರ ರತ್ನಮಾಲಿಕಾ, ಭಜಗೋವಿಂದ ಸ್ತೋತ್ರ ಮೊದಲಾದಂತಹ ಅನೇಕ ಗ್ರಂಥಗಳಲ್ಲಿ ಈ ಒಂದು ವಿಸ್ತಾರವಾದ ವಿಚಿತ್ರವಾದ ಸಂಸಾರದ ಒಂದು ಪ್ರವೃತ್ತಿಯನ್ನು, ಸ್ವಭಾವವನ್ನು, ಜನಗಳಲ್ಲಿ ನಮಗೆ ಕಾಣುವಂತಹ ನಾನಾ ವಿಧವಾದಂತಹ ಸ್ವಭಾವಗಳನ್ನು ತೋರಿಸಿದ್ದಲ್ಲದೆ ಯಾವ ರೀತಿಯಾಗಿ ನಾವು ಉತ್ತಮವಾದ ಜೀವನವನ್ನು ನಡೆಸಬೇಕು ಮತ್ತು ಉತ್ತಮವಾದಂತಹ ವಿವೇಕಯುಕ್ತವಾದಂತಹ ಒಂದು ಸಮಾಜವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು
ಮೊದಲಾದಂತಹ ಎಲ್ಲ ವಿಚಾರಗಳನ್ನು ಶಂಕರರು ಈ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಅಲ್ಲಿಗೆ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಭಾಷ್ಯಾದಿ ಗ್ರಂಥಗಳಲ್ಲಿ. ಭಗವದ್ ಅನುಗ್ರಹಕ್ಕೆ ಸಾಧಕವಾದಂತಹ ಮಾರ್ಗವನ್ನು ಈ ಸ್ತೋತ್ರಗಳ ಮೂಲಕ ಶಂಕರರು ಹಾಕಿಕೊಟ್ಟಿದ್ದಾರೆ. ಹಾಗೂ ಉತ್ತಮವಾದಂತಹ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಈ ಪ್ರಶ್ನೋತ್ತರ ರತ್ನಮಾಲಿಕಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ ಗ್ರಂಥಗಳಲ್ಲಿ ಒಂದು ಉತ್ತಮವಾದಂತಹ ಅತ್ಯುತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಿ, ಯಾವ ಸಮಾಜದಲ್ಲಿ ಜನರೆಲ್ಲರೂ ಸಹ ತಮ್ಮ ತಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡುತ್ತಾ ಎಲ್ಲರ ಜೊತೆಗೂ ಸಹ ಪರಸ್ಪರ ಸೌಹಾರ್ದವಾಗಿ ಅತ್ಯಂತ ಸುಖ ಶಾಂತಿಗಳಿಂದ ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹ ರೀತಿಯಲ್ಲಿ ಶಂಕರರು ಅನೇಕ ವಿಚಾರಗಳನ್ನು ಈ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿಯೇ ಈ ಗ್ರಂಥಗಳಲ್ಲಿರ್ತಕ್ಕಂತಹ ವಿಚಾರಗಳು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಬೇಕಾಗಿವೆ. ಯಾರಿಗೆ ಒಳ್ಳೆಯದಾಗಬೇಕು, ಬರೀ ಈ ಪಂಥದವರು ಆ ಪಂಥದವರು, ಈ ಮತದವರು ಆ ಮತದವರು, ಈ ಸಮಾಜ ಆ ಸಮಾಜ ಅನ್ನುವಂಥ ವ್ಯತ್ಯಾಸ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅಂತಂದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಈ ಗ್ರಂಥಗಳಲ್ಲಿ ಅವರು ಉಪದೇಶ ಮಾಡಿದ್ದಾರೆ. ಪ್ರಾಯ ತದನಂತರ ಕಾಲದಲ್ಲಿ, ಶಂಕರರ ನಂತರ ಕಾಲದಲ್ಲಿ ಅನೇಕ ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಜನರ ಒಂದು ಹಿತಕ್ಕಾಗಿ ಉಪದೇಶ ಮಾಡಿದಂತಹ ಅನೇಕ ವಿಚಾರಗಳ ಮೂಲ ಈ ಗ್ರಂಥಗಳು ಅಂತ ಹೇಳಿದರೆ ಇದೇನು ತಪ್ಪಾಗಲಿಕ್ಕಿಲ್ಲ. ಅಂತಹ ವಿಚಾರಗಳನ್ನು ಈ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಗ್ರಂಥ ರಚನೆಯನ್ನು ಮಾಡುವುದರ ಮೂಲಕ ಲೋಕಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದರೆ ಈ ಜ್ಞಾನವನ್ನು ಜನರಿಗೆ ಕೊಡಬೇಕು ಅಂತಂದರೆ ಒಂದೇ ಕಡೆ ಕೂತ್ಕೊಂಡು ಕೊಟ್ಟರೆ ಆಗೋದಿಲ್ಲ ಅಂಥೇಳಿ ಶಂಕರರು ಏನು ಮಾಡಿದ್ದಾರೆ ಅಂತಂದರೆ ಜನರು ಇರುವಂತಹ ಜಾಗಗಳಿಗೆ ಹೋಗಿ ಅವರೆಲ್ಲರಿಗೂ ಈ ಮಾರ್ಗಗಳನ್ನು ಉಪದೇಶ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಯೂ ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಈ ಜ್ಞಾನದ ಮಾರ್ಗವನ್ನು, ಈ ಜ್ಞಾನವನ್ನು ಜನರೆಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಅನೇಕ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರಗಳ ಉದ್ಧಾರವನ್ನು ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಅವೈದಿಕವಾದ ಅಶಾಸ್ತ್ರೀಯವಾದ ಆಚಾರಗಳನ್ನು, ಪ್ರಾಣಿ ಬಲಿ ಇತ್ಯಾದಿ ಆಚಾರಗಳನ್ನೆಲ್ಲ, ಸ್ವಲ್ಪ ತಾಮಸವಾದಂತಹ ಆಚಾರಗಳನ್ನೆಲ್ಲ ಹೋಗಲಾಡಿಸಿ ಸಾತ್ವಿಕವಾದಂತಹ ಪೂಜಾ ಪದ್ಧತಿಗಳನ್ನೆಲ್ಲವುದನ್ನು ಸಹ ತಂದು ಆ ದೇವತಾ ಸಾನ್ನಿಧ್ಯವನ್ನು ಇನ್ನಷ್ಟು ಜಾಗೃತಗೊಳಿಸಿದ್ದಾರೆ. ಆ ಒಂದು ಪದ್ಧತಿಗಳನ್ನೇ ಇವತ್ತಿಗೂ ಸಹ ನಾವು ಆಯಾ ಕ್ಷೇತ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ನೋಡಬಹುದಾಗಿದೆ. ಈ ಎಲ್ಲ ಕಾರ್ಯಗಳನ್ನು ಸಹ ತಮ್ಮ ದಿಗ್ವಿಜಯ ಯಾತ್ರೆಯ ಕಾಲದಲ್ಲಿ ಮಾಡಿದ್ದಾರೆ. ಮಾತ್ರವಲ್ಲದೆ ಆ ಗ್ರಂಥಗಳನ್ನು ರಚನೆ ಮಾಡಿ ಅದನ್ನು ಜನರಿಗೆ ಉಪದೇಶ ಮಾಡುವುದಕ್ಕಾಗಿ ಎಲ್ಲ ಕಡೆಯೂ ಸಂಚಾರ ಮಾಡಿದ್ದು ಮಾತ್ರವಲ್ಲದೆ ಈ ಕಾರ್ಯ ಶಂಕರರ ಕಾಲದಲ್ಲದೆ ಯಾವಾಗಲೂ ನಡೀಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ದೇಶದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಚತುರಾಮ್ನಾಯ ಪೀಠಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಪೀಠವು ಮತ್ತು ಎಲ್ಲ ಈ ಚತುರಾಮ್ನಾಯ ಪೀಠಗಳು, ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಚತುರಾಮ್ನಾಯ ಪೀಠಗಳು ಇವತ್ತಿಗೂ ಸಹ ಸಮಸ್ತ ಭಾರತ ದೇಶದಲ್ಲಿ ಎಲ್ಲ ಆಸ್ತಿಕರಿಗೂ ಸಹ ಅತ್ಯಂತ ಉನ್ನತವಾದಂತಹ ಶ್ರದ್ಧಾ ಕೇಂದ್ರಗಳಾಗಿ ವಿರಾಜಮಾನವಾಗ್ತಾ ಇವೆ. ಮತ್ತು ಈ ಎಲ್ಲ ಕಾರ್ಯಗಳನ್ನು ಸಹ ಶಂಕರರು ಮಾಡಿ, ಗ್ರಂಥ ರಚನೆ, ದಿಗ್ವಿಜಯ ಯಾತ್ರೆ, ಚತುರಾಮ್ನಾಯ ಪೀಠ ಸ್ಥಾಪನೆ, ಈ 3 ಕಾರ್ಯಗಳನ್ನು ಸಹ ಶಂಕರರು ವಿಶೇಷವಾಗಿ ಮಾಡಿ ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸಿದ್ದಾರೆ. ಹಾಗಾಗಿ ಇವತ್ತಿಗೂ ನಾವು ಶಂಕರರು ಅವತಾರ ಮಾಡಿದಂತಹ ಕಾಲಟಿ ಕ್ಷೇತ್ರವನ್ನು, ಶಂಕರರು ಸ್ಥಾಪನೆ ಮಾಡಿದಂತಹ ಈ ಚತುರಾಮ್ನಾಯ ಪೀಠಗಳನ್ನು ಮತ್ತು ಶಂಕರರು ಅವತಾರವನ್ನು ಸಮಾಪ್ತಿ ಮಾಡಿರ್ತಕ್ಕಂತಹ ಕೇದಾರನಾಥ ಕ್ಷೇತ್ರವನ್ನು, ಇದೆಲ್ಲವುದನ್ನು ಸಹ ದರ್ಶನ ಮಾಡಬಹುದಾಗಿದೆ. ಅಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಲೋಕಾನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ನಮಗೆಲ್ಲರಿಗೂ ಸಹ ಸದಾಕಾಲ ಸ್ಮರಣೀಯರಾಗಿದ್ದಾರೆ. ಹಾಗಾಗಿಯೇ ಅವರ ಈ ಒಂದು ಶಂಕರ ಜಯಂತಿ ಮಹೋತ್ಸವವನ್ನು ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯು, ಪ್ರತಿಯೊಬ್ಬರೂ ಪ್ರತಿ ಊರಿನಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಸಂಸ್ಥೆಯಲ್ಲಿ ಎಲ್ಲ ಕಡೆಯೂ ಸಹ ಈ ಉತ್ಸವವು ವಿಶೇಷವಾಗಿ ನಡೆಯಬೇಕು. ಇದರಲ್ಲೆಲ್ಲರೂ ಸಹ ವಿಶೇಷವಾಗಿ ಭಾಗಿಗಳಾಗಿ ಶಂಕರರು ಉಪದೇಶ ಮಾಡಿದಂತಹ ತತ್ವಗಳ ಚಿಂತನೆಯನ್ನು ಮಾಡಿ ಅವುಗಳನ್ನು ಜೀವನದಲ್ಲಿ ಆಚರಣೆ ಮಾಡಿ ನಾವು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇವತ್ತಿನ ದಿವಸ ನಾವು ಲೋಕದಲ್ಲಿ ನೋಡುವಂತಹ ಎಷ್ಟೋ ಸಮಸ್ಯೆಗಳು, ಸಮಾಜದಲ್ಲಿ ನೋಡುವಂತಹ ಎಷ್ಟೋ ಸಮಸ್ಯೆಗಳಿಗೆ ಶಂಕರಾಚಾರ್ಯರ ಉಪದೇಶಗಳಲ್ಲಿ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗುತ್ತೆ, ಪರಿಹಾರ ಮಾರ್ಗ ಸಿಗುತ್ತೆ. ಹಾಗಾಗಿ ಈ ಒಂದು ಶಂಕರ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಆಸ್ತಿಕ ಸಜ್ಜನರಿಗೆ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ
ಹಾಗೂ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾದ ಪರಮಪೂಜ್ಯ ಜಗದ್ಗುರುಗಳು, ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹ ನಿಮಗೆಲ್ಲರಿಗೂ ಸಹ ಸದಾಕಾಲ ಪ್ರಾಪ್ತವಾಗಲಿ ಎಂಬುದಾಗಿ ನಾವು ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ಮಾಡುತ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತಿದ್ದೇವೆ.